ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RPF ಕಡೆಯಿಂದ ಬಂದಂಥ ಒಂದು ಹೊಸ ಅಧಿಸೂಚನೆ ಬಗ್ಗೆ ನಿಮ್ಮ ಮುಂದೆ ತಂದಿದ್ದೇನೆ. ಹೊಸಬರು ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ನಾನು ಹೊಸ ಹೊಸ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಹಾಗೆ ಕ್ಲಾಸ್ಗಳನ್ನು ಕೂಡ ಮಾಡಿ ಹಾಕ್ತಾ ಇರ್ತೀನಿ. ಇದು RPFನಿಂದ ಅಪ್ಲಿಕೇಶನ್ ಕರೆದು ಹಲವು ತಿಂಗಳಾದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ಎಕ್ಸಾಮಿನ ನೋಟಿಫಿಕೇಷನ್ಗಳು ಬಂದಿಲ್ಲ. ಹಾಗಾಗಿ ಈ ಒಂದು ನೋಟಿಫಿಕೇಷನನ್ನು ನಾನು ಮುಂದೆ ತಂದಿದ್ದೇನೆ. RPFನಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದ್ದು ಹಾಗೆ ಎಷ್ಟು ಇನ್ಕ್ರೀಸ್ ಆಗ್ತಾವು, ಒಂದು ಪೋಸ್ಟಿಗೆ ಎಷ್ಟು ಮಂದಿ ನಾವು ಪೈಪೋಟಿಯನ್ನು ಮಾಡಬೇಕು, 2018 ಮತ್ತು 2024ಕ್ಕೆ ನಾವು ಟ್ಯಾಲಿಯನ್ನು ಮಾಡಿದರೆ ಎಷ್ಟು ಸೀಟ್ಗಳು ಇದ್ದಾವೆ, ಒಂದು ಸೀಟಿಗೆ ನಾವು ಎಷ್ಟು ಮಂದಿ ಪೈಪೋಟಿ ಮಾಡ್ತಾರೆ, 2018ಕ್ಕೆ ಮತ್ತು 2024ಕ್ಕೆ ನಾವು ಟ್ಯಾಲಿ ಮಾಡಿ ನೋಡ್ತಾ ಹೋಗೋಣ. RPF SI ಮತ್ತು ಕಾನ್ಸ್ಟೇಬಲ್ 2024ರಲ್ಲಿ ಎಷ್ಟು ಹುದ್ದೆಗಳು ಕರೆದಿದ್ರು ಅಂತಂದ್ರೆ 4660 ಹುದ್ದೆಗಳನ್ನು ಟೋಟಲ್ ಆಗಿ ಕರೆದಿದ್ರು. ಆದರೆ ಇಲ್ಲಿ RPF SIಗೆ ಇಷ್ಟು ಹುದ್ದೆ, RPF ಕಾನ್ಸ್ಟೇಬಲ್ಗೆ ಇಷ್ಟು ಹುದ್ದೆ ಅಂತಲೂ ಕೂಡ ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಅವಕ್ಕೂ ಕೂಡ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಒಂದು 4660 ಹುದ್ದೆಗಳಿಗೆ ಇನ್ನು ಈ 2024ರಲ್ಲಿ ಎಷ್ಟು ಹುದ್ದೆಗಳು ಆಗ್ಬಹುದು, ಇದಕ್ಕೆ ಒಟ್ಟು 12,000 ಹುದ್ದೆಗಳು ಆಗಬಹುದು ಅಂಥೇಳಿ ಸೂಚನೆ ಆಗಿದೆ. ಬಟ್ ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಹಾಗಾದರೆ ಒಂದು ಪೋಸ್ಟಿಗೆ ಎಷ್ಟು ಮಂದಿ ಪೈಪೋಟಿ ಮಾಡ್ತಾರೆ 2018 ಮತ್ತು 24ಕ್ಕೆ ಅಂತ ಆದರೆ, ಇವಾಗ ನಾವು ಮೊದಲಿಗೆ 2018ರಲ್ಲಿ ಎಷ್ಟು ಹುದ್ದೆಗಳಿದ್ದವು, ಹಾಗೆ ಒಂದು ಪೋಸ್ಟಿಗೆ ಎಷ್ಟು ಮಂದಿ ಪೈಪೋಟಿಯನ್ನು ಮಾಡ್ತಾ ಇದ್ರು, ಹಾಗೆ ಕಾನ್ಸ್ಟೇಬಲ್ ಎಷ್ಟು ಹುದ್ದೆಗಳಿದ್ದು ಒಂದು ಹುದ್ದೆಗೆ ಎಷ್ಟು ಮಂದಿ ಪೈಪೋಟಿಯನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. RPF SI ಕಾನ್ಸ್ಟೇಬಲ್ 2018ರಲ್ಲಿ SI ಎಷ್ಟು ಹುದ್ದೆಗಳನ್ನು ಕರೆದಿದ್ರಂದ್ರೆ 1120 ಹುದ್ದೆಗಳನ್ನು ಕರೆದಿದ್ರು. ಅಂದರೆ 1120 ಹುದ್ದೆಗಳನ್ನು ಕರೆದಿದ್ರು. ಇದಕ್ಕೆ ಒಂದು ಪೋಸ್ಟಿಗೆ ಎಷ್ಟು ಪೋಸ್ಟಿಗೆ ಒಂದು ಪೋಸ್ಟಿಗೆ 1026 ಮಂದಿ ಏನು ಮಾಡ್ತಿದ್ರು ಅಂದ್ರೆ ಪೈಪೋಟಿಯನ್ನು ಮಾಡ್ತಿದ್ರು. ಟೋಟಲ್ ಆಗಿ ಈ 1120 ಹುದ್ದೆಗಳಿಗೆ 11 ಲಕ್ಷ ಅಪ್ಲಿಕೇಶನ್ಗಳು ಕರೆದಿದ್ರು. ಯಾವಾಗ? 2018ರಲ್ಲಿ. ಹಾಗೆ RPF ಕಾನ್ಸ್ಟೇಬಲ್ 2018ರಲ್ಲಿ 8619 ಪೋಸ್ಟ್ಗಳನ್ನು ಕರೆದಿದ್ರು. ಈ 8619 ಪೋಸ್ಟ್ಗಳಿಗೆ ಒಂದು ಪೋಸ್ಟಿಗೆ ಎಷ್ಟು ಮಂದಿ ಪೈಪೋಟಿಯನ್ನು ಮಾಡ್ತಿದ್ರು ಅಂತಂದರೆ, ಒಂದು ಪೋಸ್ಟಿಗೆ 684 ಮಂದಿ ಏನು ಮಾಡ್ತಿದ್ರು, ಒಂದು ಸೀಟಿಗಾಗಿ ಏನು ಮಾಡ್ತಿದ್ರು, ಪೈಪೋಟಿಯನ್ನು ಮಾಡ್ತಾ ಇದ್ರು. ಟೋಟಲ್ ಈ 8619 ಪೋಸ್ಟ್ಗಳಿಗೆ ಎಷ್ಟು ಅಪ್ಲಿಕೇಶನ್ಗಳು ಬಿದ್ದಿದ್ದು ಅಂತಂದರೆ 59 ಲಕ್ಷ. ಈ ಒಂದು 2018ರಲ್ಲಿ 8619 ಹುದ್ದೆಗಳಿಗೆ 59 ಲಕ್ಷಗಳು ಅಪ್ಲಿಕೇಶನ್ಗಳು ಬಿದ್ದುದ್ದು ಅಂಥೇಳಿ ನೋಡ್ತೀವಿ. ಈ 2018ರಲ್ಲಿನೇ ಕೂಡ ಇಷ್ಟೆಲ್ಲ ಪೈಪೋಟಿ ಇದ್ದರೆ, ಇವಾಗ 2024ಕ್ಕೆ ನಾವು ಟ್ಯಾಲಿಯನ್ನು ಮಾಡಿದರೆ ಒಂದು ಹುದ್ದೆಗೆ ಎಷ್ಟು ನಿಲ್ಲಬಹುದು, ಹಾಗೆ ಎಷ್ಟು ಅಪ್ಲಿಕೇಶನ್ಗಳು ಬಿದ್ದಿರಬಹುದು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ಹಾಗಾದರೆ 2024ರಲ್ಲಿದು ನಾವು ನೋಡೋಣ. RPF SI ಕಾನ್ಸ್ಟೇಬಲ್ 2024ರಲ್ಲಿ ಒಟ್ಟು ಪೋಸ್ಟುಗಳು ಎಷ್ಟಿದ್ದಾವೆ ಅಂತಂದರೆ 4660 ಹುದ್ದೆಗಳನ್ನು ಕರೆದಿದ್ದಾರೆ. RPF SI ಕಾನ್ಸ್ಟೇಬಲ್ 2024ರಲ್ಲಿ ಟೋಟಲ್ ಪೋಸ್ಟ್ಗಳು ಎಷ್ಟಿದ್ದಾವೆ ಅಂತಂದರೆ 4660 ಹುದ್ದೆಗಳಲ್ಲಿ RPF SI 452 ಹುದ್ದೆಗಳನ್ನು ಕರೆದಿದ್ದಾರೆ. ಈ 452 ಹುದ್ದೆಗಳಿಗೆ 4 ಲಕ್ಷ ಅಪ್ಲಿಕೇಶನ್ಗಳು ಬಿದ್ದಿದ್ದಾವೆ. ಈ 4 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಂದು ಪೋಸ್ಟಿಗೆ ಎಷ್ಟು, ಒಂದು ಪೋಸ್ಟಿಗೆ 995 ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ ಪೈಪೋಟಿಯನ್ನು ಮಾಡ್ತಕ್ಕದ್ದು. ಒಂದು ಪೋಸ್ಟಿಗೆ ಎಷ್ಟು ಪೈಪೋಟಿ ಇದೆ ನೋಡಿ ಈ ಸಲ 2024ರಲ್ಲಿ. 2018ರಲ್ಲಿ 1120 ಹುದ್ದೆಗಳಿಗೆ ಅಷ್ಟು ಪೈಪೋಟಿ ಇದ್ದರೆ, ಇವಾಗ ಕೇವಲ 452 ಹುದ್ದೆಗಳಿಗೆ ಒಂದು ಪೋಸ್ಟಿಗೆ 995 ಹುಡುಗರು ಏನು ಮಾಡಬೇಕು, ಪೈಪೋಟಿಯನ್ನು ಮಾಡತಕ್ಕದ್ದು. ಹಾಗೆ RPF ಕಾನ್ಸ್ಟೇಬಲ್ 2024ರಲ್ಲಿ ಈ 4660 ಹುದ್ದೆಗಳಲ್ಲಿ ಕಾನ್ಸ್ಟೇಬಲಿಗೆ ಕೂಡ 4208 ಹುದ್ದೆಗಳನ್ನು ಕರೆದಿದ್ದಾರೆ. ಇದರಲ್ಲಿ 4208 ಹುದ್ದೆಗಳಿಗೆ 23 ಲಕ್ಷ ಅಪ್ಲಿಕೇಶನ್ಗಳು ಬಿದ್ದಿದ್ದಾವೆ. ಈ 23 ಅಪ್ಲಿಕೇಶನ್ಗಳಲ್ಲಿ ಒಂದು ಪೋಸ್ಟಿಗೆ 546 ಹುಡುಗರು ಏನು ಮಾಡಬೇಕು, ಪೈಪೋಟಿಯನ್ನು
ಮಾಡಬೇಕು. ನೋಡಿ 2018 ಮತ್ತು 2024ಕ್ಕೆ ಟ್ಯಾಲಿ ಮಾಡಿದರೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಕೂಡ ನಾನು ಏನು ಮಾಡ್ತೀನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವೇನು ಮಾಡಿ, ಒಂದು ಪೋಸ್ಟಿಗೆ ಇಷ್ಟೆಲ್ಲ ಕಾಂಪಿಟೇಷನ್ ಇದೆ, ನೀವು ಕರೆಕ್ಟಾಗಿ ಸರಿಯಾಗಿ ಓದ್ಕೊಳ್ಳಿ. ಓದ್ಕೊಂಡು ಈ ಒಂದು ಎಕ್ಸಾಮನ್ನು ಕಂಟೆಂಟನ್ನು ಮಾಡಿ. ಹಾಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಕರೆಯೋದು ಹಲವು ತಿಂಗಳಾದ್ರೂ ಕೂಡ ಇದುವರೆಗೆ ಯಾವುದೇ ಒಂದು ಎಕ್ಸಾಮ್ ನಡೆಸುವಂಥ ನೋಟಿಫಿಕೇಷನ್ಗಳು ಬಿಡುಗಡೆ ಆಗಿಲ್ಲ ಅಂತೇಳಿ ನೀವು ಬೇಸತ್ತಿರ್ತೀರಿ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ ನಂತರ ಕೆಲವು ತಿಂಗಳಾದ್ರೂ ಕೂಡ ಇದಕ್ಕೆ ಮುಂಚೆಗೂ ಕೂಡ ಈ ಒಂದು RRBಯಲ್ಲಿ ಏನು ಮಾಡಿದ್ದಾರೆ ಅಂದರೆ RRB ALP ಅಂತೇಳಿ, RRB ಟೆಕ್ನಿಷಿಯನ್ ಅಂತೇಳಿ, ಆದ ನಂತರ ಈ ಒಂದು RPF ಅಂತೇಳಿ ಬಿಟ್ಟಿದ್ದಾರೆ. ಹಾಗಾದರೆ ಈ ಮೊದಲಿಗೆ RPFಗೆ ಎಕ್ಸಾಮನ್ನು ತಗೋತಾರೆ ಅಥವಾ ALPಗೆ ಎಕ್ಸಾಮನ್ನು ತಗೋತಾರೆ ಅಥವಾ ಟೆಕ್ನಿಷಿಯನ್ಗೆ ಎಕ್ಸಾಮನ್ನು ತಗೋತಾರೆ ಅಂತೇಳಿ ನೀವು ಕಮೆಂಟ್ ಮಾಡ್ಬೋದು. ಇಲ್ಲಿ ಮೊದಲಿಗೆ ಯಾವ ಹುದ್ದೆಯನ್ನು ಕರೆದಿದ್ದಾರೆ ಅಲ್ಲ, ಆ ಒಂದು ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಎಕ್ಸಾಮನ್ನು ತಗೊಳ್ಳುವ ಸಾಧ್ಯತೆಗಳು ಇರ್ತಾವು. ಹಾಗಾಗಿ ಮೊದಲಿಗೆ ALPಯನ್ನು ನಡೆಸ್ತಾರೆ, ಆಮೇಲೆ RRB ಟೆಕ್ನಿಷಿಯನ್ನ ನಡೆಸ್ತಾರೆ, ಆ ನಂತರ ಈ ಒಂದು RPF SI ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನು ಮಾಡ್ಬೋದು, ಎಕ್ಸಾಮನ್ನು ನಡೆಸ್ತಾರೆ. ಇಷ್ಟು ದಿನಗಳಾದರೂ ಆ ಎಕ್ಸಾಮನ್ನು ನಡೆಸ್ತಿಲ್ಲ ಅಂತೇಳಿ ನೀವು ಬೇಸತ್ಕೊಂಡು ಎಕ್ಸಾಮ್ ಇನ್ನೇ ಮುಂದಿದೆ ಬಿಡಿ ಅವಾಗೇ ಓದೋಣ ಅಂತೇಳಿ ಯಾರೂ ಓದೋದನ್ನು ಬಿಡಬೇಡಿ. ನೋಡಿ, ಒಂದು ಪೋಸ್ಟಿಗೆ ಇಷ್ಟೆಲ್ಲ ಕಾಂಪಿಟೇಷನ್ ಇದೆ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಪ್ರತಿದಿನ ಬಿಡಲಾರ್ದ ನಾವು ಏನು ಮಾಡಬೇಕು, ಓದಬೇಕಾಗ್ತೈತಿ. ನಾವು ಎಷ್ಟು ಓದ್ತೀವಿ ಓದಿಕೇಶಂದ್ರ ಈ ಒಂದು ಹುದ್ದೆಯನ್ನು ನಾವು ಪಡ್ಕೋಬೇಕಾಗ್ತೈತಿ. 546 ಮಂದಿಯಲ್ಲಿ ನಮ್ಮದು ಒಂದು ಕೂಡ ಏನಾಗಿರ್ತೈತಿ ಇಲ್ಲಿ ಇರ್ತೈತಿ. ಹಾಗಾದರೆ ನಾವು 546ರಲ್ಲಿ ಒಂದನ್ನು ನಾವು ಮಾಡ್ಕೊಂಡಿವಂದ್ರೆ ಕೇವಲ 545 ಮಂದಿನ ನಾವು ಹಿಂದಿಕ್ಕಿ ಮುಂದಕ್ಕೆ ಹೋಗ್ಬೇಕಂದ್ರೆ ನಾವು ಪ್ರತಿದಿನವೂ ಏನು ಮಾಡ್ಬೇಕಾಗ್ತೈತಿ, ಓದಬೇಕಾಗ್ತೈತಿ. ಹಾಗಾಗಿ ನೀವೇನು ಮಾಡಿರಿ, ಪ್ರತಿದಿನ ಓದ್ಕೊಳ್ಳಿ. ಹಾಗಾದರೆ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ಯಾವಾಗ ತಗೋಬಹುದು ಅಂತೇಳಿ ನೀವು ಕೇಳ್ಬೋದು. ನವೆಂಬರ್ ಒಳಗೆ ಈ ಒಂದು RPFನ ಅಡ್ಮಿಟ್ ಕಾರ್ಡನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಡಿಸೆಂಬರ್ ಒಳಗಡೆ ಈ ಒಂದು ಎಕ್ಸಾಮನ್ನು ನಡೆಸ್ಬಹುದು ಅಂತೇಳಿ. ಇದಕ್ಕೂ ಮುಂಚೆ ನಾವು ಈ ನವೆಂಬರ್ ಒಳಗಡೆನ ಈ ALP ಮತ್ತು ಟೆಕ್ನಿಷಿಯನ್ ಎಕ್ಸಾಮ್ ಮುಗೀತು ಅಂತಂದರೆ ಈ ನವೆಂಬರ್ಗಳಲ್ಲಿ 100% ಈ ಎಕ್ಸಾಮನ್ನು ನಡೆಸುವ ಸಾಧ್ಯತೆಗಳಿರ್ತಾವು. ಒಂದು ವೇಳೆ ಈ ALP ಮತ್ತು ಟೆಕ್ನಿಷಿಯನ್ ಈ ನವೆಂಬರ್ ಒಳಗಡೆ ನಡೀಲಿಲ್ಲ ಅಂತಂದರೆ 2025 ಜನವರಿ ಮತ್ತು ಫೆಬ್ರವರಿಗೂ ಕೂಡ ಹೋಗುವ ಸಾಧ್ಯತೆಗಳಿರ್ತಾವು. ಹಾಗಾಗಿ 2025ರಲ್ಲಿ ಇದು ಒಂದು ಎಕ್ಸಾಮ್ ಇದೆ ಬಿಡು, ಅವಾಗಲೇ ಓದೋಣ ಅಂಥೇಳಿ ನಾವು ಏನಾದರೂ ಓದೋದನ್ನು ಬಿಟ್ಟರೆ ನೀವು ಕೆಟ್ರಿ ಅಂಥೇಳಿ ಅರ್ಥವಾಗುತ್ತದೆ. ಹಾಗಾಗಿ ನೀವೇನು ಮಾಡಿರಿ, ಪ್ರತಿದಿನ ಓದಿ, ಮಿಸ್ ಮಾಡಬೇಡಿ. ಎಕ್ಸಾಮ್ ಮುಂದಿದೆ ಅಂತೇಳಿ ಮಿಸ್ ಮಾಡಬೇಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿನಪ್ಪ ಅಂದರೆ 2018 ಮತ್ತು 2024ಕ್ಕೆ ನಾವು ವ್ಯತ್ಯಾಸವನ್ನು ನೋಡೋದಾದ್ರೆ ನೋಡಿ ಎಷ್ಟೆಲ್ಲ ಪೈಪೋಟಿ ಇದೆಯಲ್ಲ. ಹಾಗಾಗಿ ನೀವೇನು ಮಾಡಿರಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಳ್ಳಿ. ಕರೆಂಟ್ ಅಫೇರ್ಸ್ಗಳನ್ನು ಆಗಲಿ ಅಥವಾ ನಿಮ್ಮ ಸಿಲೆಬಸ್ಗಳನ್ನಾಗಲಿ, ಮೆಂಟಲಿಬಿಟಿ ಆಗಲಿ, ರೀಸನಿಂಗ್ ಆಗಲಿ ಕರೆಕ್ಟಾಗಿ ದಿನನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದಿರಿ ಅಂದರೆ ಈ ಒಂದು ಹುದ್ದೆಗೆ ನಾವು ಆರಾಮಾಗಿ ಎಕ್ಸಾಮನ್ನು ಬರಿಬಹುದು ಅಂಥೇಳಿ ಹೇಳ್ತಾ, ಇದುವರೆಗೆ ನಾ ಹೇಳಿದಂಥ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥವಾಗಲಿಲ್ಲ ಅಂದ್ರೆ ಅಥವಾ ನಿಮ್ಗೆ ಏನಾದರೂ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತಪ್ಪ ಅಂದ್ರೆ ನನಗೆ ಕಮೆಂಟ್ ಮುಖಾಂತರನೂ ಹೇಳಿ, ನಾನು ನಿಮ್ಗೆ ಅಲ್ಲಿನೂ ಕೂಡ ಹೇಳ್ತೀನಿ. ಮತ್ತೇನಾದರೂ ನಿಮ್ಗೆ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟನ್ನು ಮಾಡಿ, ನಾನು ಅಲ್ಲಿನೂ ಹೇಳ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.